ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀವಿ ಅಂತಂದರೆ ನಂಜನಗೂಡು ತೇರು ಇದೆಯಲ್ಲ ಇವತ್ತು, ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಿಂಗೂ ಲೇಟೇ ಆಯಿತು, ಸ್ವಲ್ಪ ಕೆಲಸ ಇತ್ತು ಮನೇಲಿ. ಇವ್ರಿಗೂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗ್ತೀವಿ. ಅಲ್ಲಿಂದ ಒಟ್ಟಿಗೆ ನೈಟ್ ಒಂದು 9-10 ಅಷ್ಟರಲ್ಲಿ ರಿಟರ್ನ್ ಆಗ್ಬಿಡೋಣ. ಆಯಿತಾ? ಎಲ್ಲ ಉಳ್ಕೊಳ್ಳ. ಸರಿ, ಇವ್ರು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಮತ್ತೆ ಇನ್ನೇನು ಸಮಾಚಾರ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಂಜುಂಡೇಶ್ವರನ ದರ್ಶನ ಒಳಗಂತೂ ಹೋಗಕ್ಕಾಗಲ್ಲ ಅನ್ಸುತ್ತೆ, ತುಂಬಾ ರಶ್ ಇರುತ್ತೆ. ಇವತ್ತಂತೂ ಜಾತ್ರೆ ತೇರು ಇವತ್ತು. ನಾನು ಹೋಗಿಲ್ಲ ಒಂದ್ಸಲ, ನಮ್ಗೆ ಹತ್ರ ಇದ್ರೆ ನಾನು ಹೋಗಿಲ್ಲ ಬಿಡಿ. ಏನ್ ಪುಟ್ಟನಂಜ ಫಿಲಮ್ದು ಸಾಂಗ್ ಹೇಳ್ತಾ ಇದ್ದೀರಾ? ಫ್ರೆಂಡ್ಸ್, ಫುಲ್ ಜೋಶ್ ಆಗಿ ಡ್ಯಾನ್ಸ್ ಮಾಡ್ಬಿಟ್ಟಿದೀವಿ ಇಬ್ರು, ಕಾಸ್ಟ್ಯೂಮಲ್ಲಿ ರೆಡಿ ಆಗಿದೀವಿ ಅಂತ. ಇನ್ನು ಯಾರ್ಯಾರು ನಮ್ಮ ರೀಲ್ಸ್ ನೋಡಿಲ್ಲ, ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೀವಿ, ನೋಡಿ ಫ್ರೆಂಡ್ಸ್. ಯಾರ್ದು ಚೆನ್ನಾಗಿ ಮಾಡಿದರೆ ಕಮೆಂಟ್ ಮಾಡಿ. ನಾನು ಚೆನ್ನಾಗಿ ಮಾಡಿದ್ದೀನಿ, ಅವ್ರು ಚೆನ್ನಾಗಿ ಮಾಡಿದ್ದೀರಾ ಅಂತ, ಅವ್ರು ಚೆನ್ನಾಗಿ ಮಾಡಿದಾರ ಅಂತ ನೋಡೋಣ ಯಾರಿಗೆ ಜಾಸ್ತಿ ಕಮೆಂಟ್ ಬರುತ್ತೆ, ಯಾರು ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವರು ಫುಲ್ಲು ಏನೋ PhD ಮಾಡ್ಬಿಟ್ಟಿದ್ದಾರೆ ಡ್ಯಾನ್ಸಲ್ಲಿ. ನೀವು ನೋಡಿರ್ತೀರಾ, ನೀವು ನೋಡಿರ್ತೀರಾ ಫ್ರೆಂಡ್ಸ್. ಏನಂದ್ರೆ ಮುಂಚೆ ಎಲ್ಲ ರೀಲ್ಸ್ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಬಟ್ ನಂದು ಇದೆಲ್ಲ ತುಂಬಾ ಹೊಸದು. ಡ್ಯಾನ್ಸ್ ಅಂತೂ ನಾನು ಮಾಡೇ ಇಲ್ಲ, ಒಂದೆರಡು ಡ್ಯಾನ್ಸ್ ಮಾಡಿದ್ದೀನಿ ನಾನು ಅಷ್ಟೇ, ಅದು ಮದುವೆ ಆದ್ಮೇಲೆ. ಸ್ಕೂಲ್ ಟೈಮ್ ಇಂದಾನೆ ಡ್ಯಾನ್ಸರ್ ಇವರು. ಸ್ಕೂಲ್ ಟೈಮ್ ಚಿಕ್ಕವಳಿದ್ದಾಗ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಹಂಗಂತ ನಿಮ್ಮಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಫ್ರೆಂಡ್ಸ್, ಯಾರ್ದು ಚೆನ್ನಾಗಿ ಬಂದಿದೆ, ಜನ ಯಾರ್ದು ಚೆನ್ನಾಗಿ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ. ಈಗ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ರಶ್ ಕಮ್ಮಿ ಆಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಹೋಗಿ ರಶ್ ಕಡಿಮೆ ಆಗಿದ್ರೆ ದರ್ಶನ ಮಾಡಿಕೊಂಡು ತೇರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬರೋಣ. ಹಾಗೆ ಫ್ರೆಂಡ್ಸ್, ನನ್ನ ತಮ್ಮನೇ ಇವಾಗ ಜಾಯ್ನ್ ಆಗಿದ್ದಾನೆ ನಮ್ಮ ಜೊತೆ. ಬೇಡ ಬೇಡ ಅಂದ್ರು ಬಂದು ಹತ್ಕೊಂಡ. ಬೇಡ ಬೇಡ ಅಂದ್ರು ಫ್ರೆಂಡ್ಸ್, ನಾನು ಬರ್ತೀನಿ 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 ಅಂತ ಹಿಂಸೆ ಕೊಡ್ತಾ ಇದ್ದ. ಇವಾಗ ಬಂದು ಇಳಿತೀನಿ ಅಂತ ಓಡ್ ಬಂದವ್ರೆ. ನಿನ್ನೆ ರಾಹುಲ್ ಸಮಾಚಾರ ಹೇಳಿ, ನೀವು ಹೇಳ್ಬೇಕಿಲ್ಲ ಸಮಾಚಾರ. ಫ್ರೆಂಡ್ಸ್, ಇವನು ಮನೆ ಹತ್ರ ಕಟ್ಕೊಳ್ಳೋ ಹತ್ರ ಮನೆ ಹತ್ರ ಬರ್ತೀವಿ, ಎಲ್ಲೋ ಮನೆಗೆ ಬನ್ಗಿನ್ಬಿಡ್ತಾರೆ ಅಂತ ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ ಇರಿ ಅನ್ಕೊಂಡು ಬಂದು ಹತ್ತಿದ್ದಾನೆ ನೋಡಿ. ಈಗಲೇ ಎಷ್ಟೊಂದು ಸೆಲ್ಫಿಶ್ ಆಗಿದ್ದಾನೆ. ಇನ್ನೇನು ದೇವಸ್ಥಾನ ಹತ್ರ ಹೋದ್ವಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ಮಾಡಿದ್ದೆಲ್ಲ ತಮಾಷೆಗಾಗಿ. ನಂಜನಗೂಡು ದರ್ಶನ, ದೇವ್ರ ದರ್ಶನ ನೋಡಿದೆ. ಯಾರು ದೇವ್ರು ತೋರಿಸಿಲ್ಲ, ಇಲ್ಲಿಂದ ನಮ್ಮ ಕಡೆಯಿಂದ ತೋರಿಸ್ತೀವಿ, ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಆಲ್ಮೋಸ್ಟ್ ಈ ಕಡೆ ಸೈಡವರೆಲ್ಲ ಬಂದಿರ್ತಾರೆ ಎಲ್ರು. ಮನೆಗೆ ಹೋಗ್ತಾರೆ ಜನ. ಆಮೇಲೆ ದೂರದಿಂದನೂ ನೆನ್ನೆಯಿಂದನೇ ಬಂದು ನಿಂತಿರ್ತಾರಂತೆ. ಆಕ್ಚುಲಿ ಹೊರಗಡೆಯಿಂದ ಬಂದಿರೋರೆಲ್ಲ ನೆನ್ನೆನೇ ಸ್ಟೇ ಆಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ ಅವ್ರು ನಿದ್ದೆನೂ ಇಲ್ಲ ಏನೂ ಇಲ್ಲ, ಅಲ್ಲೇ ನಿಂತಿರೋ ಪ್ಲೇಸ್ ಅಲ್ಲೇ ನಿಂತಿರೋದು. ಬೆಳಿಗ್ಗೆ 4:30-5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆಲ್ಲ ಮುಗ್ದೆ ಹೋಗುತ್ತೆ. ಈಗೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ವೀವರ್ಸ್ ಯಾರೊಬ್ಬರು ಸಿಕ್ಕಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಅವರು ಕಟ್ಕೊಳ್ಳೋದವ್ರೆ ಅಂತೆ, ನನಗೆ ಅಷ್ಟಾಗಿ ಪರಿಚಯ ಇಲ್ಲ. ಏನಂದರೆ ನಾವು ರೋಡಿಂದ ನಾವು ಲೆಫ್ಟ್ ನಮ್ಮ ಮನೆ ಇರೋದು, ಅವ್ರ ಮನೆ ರೈಟ್ ಸೈಡ್ ಇರೋದು. ಬಟ್ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವ್ರು ಬಂದು ಮಾತಾಡ್ಸಿದ್ದು, ನೀವು ರಕ್ಷಿತಾ ಶಿವಕುಮಾರ್ ಅಲ್ವಾ ಅಂದ್ಕೊಂಡಿದ್ರು. ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ನಮ್ಮ ವ್ಯೂವರ್ಸು ಸಿಕ್ಕಿ ನಮ್ಮ ಒಂದು ವೀಡಿಯೋನ ಇಂಟ್ರೆಸ್ಟ್ ಇಟ್ಟು ನೋಡ್ತಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಒಂದು ದಿನ ವೀಡಿಯೋ ಹಾಕಿಲ್ಲ ಅಂತಂದರೆ ಒಂಥರ ನೋಡ್ದೇ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದನ್ನಂತೂ ಕೇಳಿ ಇನ್ನೂ ಖುಷಿ ಆಯಿತು ನನಗೆ.
ಹಾಗೆ ಫ್ರೆಂಡ್ಸ್, ನಂಜನಗೂಡು ತೇರು ಜಾತ್ರೆಗೆ ನಾನು ಮೊದಲನೇ ಸಲ ಅವತ್ತೊಂದು ದಿನ ಬಂದಿರೋದು. ನಾನು ಮೇ ಬಿ ಚಿಕ್ಕವಳಿದ್ದಾಗ ಹೋಗಿದ್ನೋ ಅಷ್ಟೊಂದು ನೆನಪಿಲ್ಲ ನನಗೆ. ಬಟ್ ನನಗೆ ಬುದ್ಧಿ ಬಂದಾಗಿಂದ ರಶ್ ಇರುತ್ತೆ ಅಲ್ವಾ, ರಶ್ ಇರುತ್ತೆ ಎಲ್ಲಿ ಹೋಗೋಕ್ಕಾಗುತ್ತೆ ಅಂತ ಸ್ಕಿಪ್ ಮಾಡ್ತಾಯಿದ್ವಿ. ಬಟ್ ಇವಾಗ ಶಿವೋರ ಜೊತೆ ಮೊದಲನೇ ಸಲ ತೇರು ನೋಡೋಕ್ಕೆ ಬಂದಿದ್ದೀವಿ. ಅಂದರೆ ಮಾರ್ನಿಂಗ್ ಎಲ್ಲ ಮುಗ್ದೋಗಿತ್ತು. ಇವಾಗ ತೇರಿಗೆ ನಮಸ್ಕಾರ ಮಾಡಿಕೊಂಡು ಹಣ್ಣು ಮತ್ತು ಜವನ ಎಸಿಬೇಕಲ್ಲ, ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಅದನ್ನು ಎಸ್ಬಿಟ್ಟು ಹೋಗೋಣ ಅಂದ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ತೇರನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಏನೋ ಒಂದು ಸುತ್ತಮುತ್ತ ಇಲ್ಲಿ ಈ ಜನಗಳಿಗೆ ಸ್ವಲ್ಪ ನಂಬಿಕೆ ದೇವ್ರ ಮೇಲೆ. ಎಷ್ಟೊಂದು ದೂರದಿಂದ ಬಂದು ಅದ್ರ ನಾಳೆ ಅಂತಲೇ ಕಾದು ನಿಂತ್ಕೊಂಡು ದೇವ್ರನ್ನ ನೋಡೋಕ್ಕೆ, ತೇರನ್ನ ನೋಡೋಕ್ಕೆ ಅಂತಲೇ ನಿಂತಿದ್ದಾರೆ. ಮಾರ್ನಿಂಗ್ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ತುಂಬ ಜನ ಇದ್ದರು. ಹಾಗೆ ಇಬ್ಬರು ಹಣ್ಣು ಮತ್ತು ಜವನ ಎಸೆದ್ವಿ. ಆಮೇಲೆ ಒಳಗಡೆ ಅಂತೂ ಹೋಗೋದಕ್ಕಾಗಲ್ಲ, ಸಖತ್ ರಶ್ ಇರುತ್ತೆ. ಹೆಂಗೂ ಬರ್ತಾ ಇರ್ತೀವಲ್ಲ, ಅವಾಗವಾಗ ಹತ್ರನೇ ಅಲ್ವಾ, ಬರ್ತಾ ಇರ್ತೀವಿ ಅಂತ ಒಳಗಡೆ ಏನು ಹೋಗಲಿಲ್ಲ. ಹೀಗೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ನಮಸ್ಕಾರ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ. ಥ್ಯಾಂಕ್ ಯು ಮೇಡಮ್. ರಾಹುಲ್ ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ನಮ್ಮ ಇನ್ನೊಬ್ಬರು ಫಾಲೋವರ್ಸು ಸಿಕ್ಕಿದ್ರು. ತುಂಬ ಖುಷಿಯಾಗುತ್ತೆ ಈ ಥರ ಸಿಕ್ಕಿ ಮಾತಾಡ್ಸಿದ್ರೆ. ನಮ್ಮನ್ನ ಒಂದು ಕಂಡಿಡ್ದು ನೀವು ಯೂಟ್ಯೂಬರ್ ಅಲ್ವಾ, ರಕ್ಷಿತಾ ಶಿವಕುಮಾರ್ ಅಲ್ವಾ, ಆಮೇಲೆ ರಮ್ಯಾ ಅವ್ರನ್ನ ಹೆಸರು ಹೇಳಿ ರಮ್ಯಾ ಅವರ ತಮ್ಮ ಹೆಂಡ್ತಿ ಅಲ್ವಾ ಅಂತ ಮಾತಾಡಿಸ್ತಾರೆ ಎಷ್ಟೊಂದು ಜನ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಒಂಥರ ಬ್ಲೆಸ್ಡ್ ಅನಿಸುತ್ತೆ ನಮಗೆ. ಹಾಗೆ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಶಿವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಅವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಬಂದು ರೆಸ್ಟ್ ಮಾಡಿರಲಿಲ್ಲ, ಮನೇಲಿ ಬಂದು ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಮಮ್ಮಿ ಏನೋ ಮಾಡ್ತಾಯಿದ್ರು, ಅಡುಗೆಗೆ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು. ಮಮ್ಮಿ ನಾವು ಬರ್ತೀವಿ ಅಂತ ಒಬ್ಬಟ್ಟು ಮಾಡಿ ಮತ್ತು ಅನ್ನ ಸಾಂಬಾರು ಮಾಡ್ತಾಯಿದ್ರು. ಮೊದಲೇ ಸಾಂಬಾರೆಲ್ಲ ಮಾಡಿ ರೆಡಿ ಇಟ್ಟಿದ್ರು, ಸಂಜೆಗೆ ಆಗುತ್ತೆ ಅಂತ. ಈಗ ಈವ್ನಿಂಗ್ ಆಯ್ತಲ್ಲ, ಒಂದು 6 ಆಗಿದೆ. ಟೀ ಮಾಡ್ತಾಯಿದ್ದಾರೆ, ಟೀ ಕುಡಿಯೋಣ ಅಂತ. ಅವರು ಮಲಗಿದ್ದಿದ್ರು, ಟೀ ಕುಡಿಬೇಕನ್ಸುತ್ತೆ. ನೋಡಿ ಫ್ರೆಂಡ್ಸ್, ಟಿ ವಿ ನೋಡ್ತಾ ಕೂತಿದ್ದಾರೆ. ನಿದ್ದೆ ಮಾಡಿದ್ರೆ ಫೋನ್ ಬಂದ್ಬಿಡ್ತು, ಡಿಸ್ಟರ್ಬ್ ಆಗೋಯ್ತು. ನಾನು ಡಿಸ್ಟರ್ಬ್ ಆಗಬಾರ್ದು ಅಂತ ಡೋರ್ ಕ್ಲೋಸ್ ಮಾಡ್ಕೊಂಡು ಈಚೆ ಇದ್ದೆ, ನಿದ್ದೆ ಮಾಡಲಿ ಅಂತ. ನೀವೇ ಡಿಸ್ಟರ್ಬ್ ಮಾಡ್ಕೊಂಡ್ರಿ. ಸೈಲೆಂಟ್ಗೆ ಇಟ್ಕೊಳ್ಬೇಕಲ್ವ ಫೋನ್ನ. ಫೋನ್ ಸ್ವಿಚ್ ಆಫ್ ಮಾಡೋದು, ಫೋನ್ ಸೈಲೆಂಟ್ ಇಡೋದು ಆಗಲ್ವಂತೆ ಇವರಿಗೆ. ಸೈಲೆಂಟ್ ಮಾಡೋದು, ಸ್ವಿಚ್ ಆಫ್ ಮಾಡೋದೆಲ್ಲ. ಬಿಸಿ ಬಿಸಿ ಬಾತ್ ರೆಡಿಯಾಗಿದೆ. ಇವತ್ತು ಚೇಂಜ್ ಆಗಿ ಊಟ ಮಾಡ್ತಾ ಇದ್ವಿ ನಮ್ಮ ಇಲ್ಲಿ. ಚೇಂಜ್ ಆಗಿ ಅಂದರೆ ಎಲ್ಲರೂ ಆ್ಯಕ್ಚುಲಿ ಏನಂದರೆ ಎಲ್ಲ ಇಲ್ಲಿ ಬಂದಾಗೆಲ್ಲ ಒಬ್ಬೊಬ್ಬರೇ ತಿಂತಾ ಇದ್ವಿ. ಈಗ ಮಾನಸ, ಲಿಖಿತ, ಆಗಿದ್ದೀನಿ. ರಾಹುಲ್ ಬೈ ಪುರುಪು ಕೆಳಗಡೆ ಕೂತಿದ್ದೀನಿ ನಾನು ಇವತ್ತು. ಆರೋಗುತ್ತೆ. ಫ್ಯಾನ್ ಆಫ್ ಮಾಡಬೇಕಿತ್ತು. ಫ್ಯಾನ್ ಆಫ್ ಮಾಡು, ಆರೋಗುತ್ತೆ. ಬಿಸಿ ಬಿಸಿ ಬಾತ್. ಆ್ಯಕ್ಚುಲಿ ನನಗೆ ಬಾತ್ನ ಬೆಳಗ್ಗೆ ತಿನ್ನೋದಕ್ಕಿಂತ ರಾತ್ರಿ ಹೊತ್ತು ತಿನ್ನೋಕ್ಕೆ ಇಷ್ಟ. ಗೊತ್ತು, ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಗೊತ್ತಾ? ಜಾಸ್ತಿನೇ ಆಗೋಯ್ತಾ? ಅನ್ನ ಸಾಂಬಾರು ಜಾಸ್ತಿ. ಇದು ತಿನ್ಬಿಟ್ಟು ಅನ್ನ ಸಾಂಬಾರು ನೋಡಿ ಫ್ರೆಂಡ್ಸ್. ಇದು ತಿನ್ಬಿಟ್ಟು ಅನ್ನ ಸಾಂಬಾರು ತಿನ್ನೋ ಥರ ಇದೆಯಾ ಇದು? ನೋ ಬೇಬಿ, ನೋ. ಸೈಡ್ಸ್ಗೆ ಬಜ್ಜಿ ಬೇರೆ ಬಂದಿದೆ. ಜಾತ್ರೆಗೆ ಹಬ್ಬದ ಊಟನಾ ಇಲ್ಲ ಮಗಳು ಬಂದಿರೋದಕ್ಕೆ ಹಬ್ಬದ ಊಟನಾ? ಜಾತ್ರೆಗೆ ಮಾಡ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ನಮ್ಮ ಮನೇಲಿ ಏನು ಮಾಡ್ತಾ ಇರಲಿಲ್ಲ, ನಾನು ಬಂದಿರೋದಕ್ಕೆ ಮಾಡ್ತಾ ಇರೋದು.
ತಾಂಡು ಅಲ್ಲಿ ತಾಂಡಪುರದಲ್ಲಿ ಮಾಡ್ತಾರೆ. ಪಾಯಸ. ಹಾಗೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಪಪ್ಪನೂ ಇರಲಿಲ್ಲ, ಅವರು ನಾವು ಬರೋಕ್ಕೂ ಮುಂಚೆನೇ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಮತ್ತು ಇನ್ನೇನು ಹೋಗೋಣ ಅಂತ ಇನ್ನೂ ಲೇಟಾಗಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇನ್ನೂ ಲೇಟ್ ಆದರೆ ಹೋಗಿ ಮಲ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ತುಂಬ ಲೇಟಾಗಿ ಹೋಗುತ್ತೆ. ಒಂದು 8:30ಗೆ ಹೋಗ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.